ಓಂ ಗುರುದ್ಯೋ ನಮಃ. ಮಾನ್ಯ ಬಂಧುಗಳೇ ನಮಸ್ಕಾರ. ವಾಸ್ತು ಬೈ ಅಶೋಕ್ ರಾವ್, ವಾಸ್ತು ತಜ್ಞರು. ಇಂದಿನ ಒಂದು ವಿಶೇಷ ಸಂಚಿಕೆಯಲ್ಲಿ ನಮ್ಮ ನಿವೇಶನದ ಯಾವುದೇ ದಿಕ್ಕು ಸಹ ಕಟ್ಟಾಗಬಾರ್ದು. ಆ ಕಟ್ಟಾದಾಗ ಆಗುವಂತ ಎಡವಟ್ಟುಗಳೇನು, ಮನೆಯಲ್ಲಿ ಮುಖ್ಯಸ್ಥ ಇರ್ಬೋದು, ಮಕ್ಕಳಿರ್ಬೋದು, ಅಥವಾ ಪತಿ ಪತ್ನಿಯರ ಮಧ್ಯೆ ನಡೆಯುವಂತ ಕೆಲವೊಂದು ಸಮಸ್ಯೆಗಳು ಏನು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ. ಇವತ್ತಿನ ಈ ಒಂದು ವಿಶೇಷ ಸಂಚಿಕೆ ಈಶಾನ್ಯದ ಬಗ್ಗೆ ತಿಳಿದುಕೊಳ್ಳೋಣ. ಯಾಕೆಂತಂದ್ರೆ ಪ್ರತಿಯೊಬ್ರು ಏನೋ ಒಂದು ಗೊತ್ತಿಲ್ಲದೆ ಒಂದು ನಿವೇಶನ, ಅವ್ರಿಗೊಂದು ಒಳ್ಳೆ ನಿವೇಶನ ಸಿಕ್ಕಿರ್ತದೆ, ಮನೆ ಕಟ್ಟುವಾಗ ಅನಾನುಕೂಲಗಳು ಮಾಡ್ಕೊಳ್ತಾರೆ. ನೋಡಿ, ಇದು ನಿಮ್ಮ ನಿವೇಶನ ಕಾಣ್ತಾ ಇದೆಯಲ್ಲಪ್ಪ. ಈಗ ಉದಾಹರಣೆಗೆ ಇದು ಪೂರ್ವದ ರಸ್ತೆಯ ನಿವೇಶನ ಅಂತ ಇಟ್ಕೊಳ್ಳೋಣ. ರಸ್ತೆ, ರೋಡ್, ಇದು ನಿಮ್ಮ ನಿವೇಶನ. ಈ ನಿವೇಶನದೊಳಗಡೆ ನೀವೊಂದು ಮನೆಯನ್ನು ಕಟ್ತೀರಿ. ಉದಾಹರಣೆಗೆ ಇಲ್ಲೊಂದು 6 ಅಡಿ ಬಿಟ್ರಿ, ಇಲ್ಲೊಂದು 1.5 ಅಡಿ ದಕ್ಷಿಣದಲ್ಲಿ ಬಿಟ್ಕೊಂಡ್ರಿ, ಪಶ್ಚಿಮದಲ್ಲಿ 1.5 ಅಡಿ ಬಿಟ್ರಿ, ಈ ಒಂದು ಇಲ್ಲಿ ಉತ್ತರದಲ್ಲಿ 3 ಅಡಿ ಬಿಟ್ಕೊಂಡು ಅಥವಾ ಮನೆ ಕಟ್ತೀರಿ ಅಂತ ಇಟ್ಕೊಳ್ಳಿ. ಅಥವಾ ಇಲ್ಲಿ ಪೂರ್ವ ಉತ್ತರ ತನಕನೇ ಬಿಡೋದೇ ಇಲ್ಲ. ಉದಾಹರಣೆಗೆ ಪೂರ್ವದ ನಿವೇಶನ ಆದ್ರೆ ಏನ್ ಮಾಡ್ತೀರಿ, ಮನೆ ದೊಡ್ಡದಾಗಿ ಬರ್ಲಿ ಅಂತ ಉತ್ತರ ತನಕ ಬಿಡಲ್ಲ. ಓಕೆನಾ? ಆ ಬಿಡ್ತಿದ್ದಾಗ ಏನಾಗುತ್ತೆ ಅಂತಂದ್ರೆ, ನೀವು ಎಂಡ್ವರೆಗೆ ಕಟ್ಬಿಟ್ರಿ ಮನೇನ, ಈ ನಿಮ್ಮ ನಿವೇಶನದ ಎಂಡ್ ಬಿಟ್ಟು ಇನ್ನೊಬ್ರು ಮನೆ ಕಾಂಪೌಂಡ್, ಇಲ್ಲಿ ಪಕ್ಕದಲ್ಲಿ ಯಾರ್ದೋ ಒಂದು ನಿವೇಶನ ಇದೆ, ಅದಕ್ಕೆ ಟಚ್ ಮಾಡಿಬಿಟ್ರಿ. ಟಚ್ ಮಾಡಿದ್ಮೇಲೆ ಏನಾಯ್ತು, ಈ ಮನೆಯವ್ರಿಗೆ ಆಪತ್ತು ಬಂತು ಅಂತ ಇಟ್ಕೊಳ್ಳೋಣ. ನೋಡಿ, ಒಳಾಯ ಮಾಡ್ಕೊಂಡ್ರಿ, ತೊಂದರೆ ಇಲ್ಲ. ಆದ್ರೆ ಏನ್ ಮಾಡ್ತೀರಿ ಅಂದ್ರೆ, ಈ ಜಾಗದಲ್ಲಿ ನೀವು ಮನೆಯನ್ನ ನಿಮ್ಮ ಒಂದು ಪಾಯ ಫೌಂಡೇಶನ್ ಅಂತ ಏನ್ ಹೇಳ್ತೀವಲ್ಲ, ಇಲ್ಲಿ ಕಟ್ ಈ ತರ ಮಾಡ್ಬಿಡ್ತೀರಿ. ಈಶಾನ್ಯದಲ್ಲಿ ಕಟ್ಟು, ಈಶಾನ್ಯದಲ್ಲಿ ಏನಾಯ್ತು, ಕಟ್ಟಾಗೋಯ್ತು. ಯಾಕೆ ಕಟ್ ಮಾಡ್ತೀರಿ? ಕೆಳಗಡೆ ನಾವು ವಾಸ ಇರೋಣಪ್ಪ, ವಯಸ್ಸಾದ್ಮೇಲೆ ಹತ್ತಕ್ಕಾಗಲ್ಲ, ಕಷ್ಟ ಅಂತ ಹೇಳ್ತೀರಿ. ಕರೆಕ್ಟ್ ಇದೆ, ಒಪ್ಕೊಳ್ಳೋಣ. ಆದ್ರೆ ಈ ಜಾಗದಲ್ಲಿ ಕಟ್ಟಾದಾಗ ವಾಸ್ತು ಭಗವಂತನ ಶಿರಸ್ಸು ಕಟ್ಟಾಗೋಯ್ತು. ನೆನ್ಪಿಟ್ಕೊಳ್ಳಿ, ಕಾಣ್ತಾ ಇದೆಯಲ್ಲ, ಇದು ಕಟ್ಟಾಗೋಯ್ತು. ಏನ್ ಮಾಡ್ತೀರಿ, ಕೆಳಗಡೆ ಒಂದು ಮನೆ ಬೇಕು ದೊಡ್ಡದು ಅಂದ್ಬಿಟ್ಟು ನೀವೇನ್ ಮಾಡ್ತೀರಿ, ಇಲ್ಲಿ ಸಂಪನ್ನ ಮಾಡ್ತಿರಲ್ಲ. ಉದಾಹರಣೆಗೆ ಇಲ್ಲಿ ಸಂಪು ತಗೊಂಡಾಗ ಏನ್ ಮಾಡ್ತೀರಿ, ಕೆಲವ್ರು ಏನ್ ಮಾಡ್ತಾರೆ, ಸಂಪನ್ನ ಇಲ್ಲಿ ತನಕ ತಗೋಬಿಡ್ತಾರೆ. ಇಲ್ಲಿ ಪೂರ್ವ ಈಶಾನ್ಯಕ್ಕೆ ಡೋರ್ ಕೊಡ್ತೀರಿ. ಇದು ಏನಾಗುತ್ತೆ ಅಂದ್ರೆ, ಸಂಪು ಯಾವುದೇ ಕಾರಣಕ್ಕೂ ಒಳಗೆ ಬರಬಾರ್ದು. ಇದು ಸಮಸ್ಯೆಗಳ ಆಗರ. ಇಲ್ಲಿ ಬಂದವರು ಯಾರಿಗೂ ಏಳಿಗೆ ಆಗೋದಿಲ್ಲ. ಯಾಕೆ ಏಳಿಗೆ ಆಗಲ್ಲ ಅಂದ್ರೆ, ಕೆಲವರು ಮನೆ ದೊಡ್ಡದು ಬರ್ಬೇಕು ಅಂತ ಹೇಳ್ಬಿಟ್ಟು ಸಂಪು ತಗೊಳ್ತಾರೆ. ಉದಾಹರಣೆಗೆ ಸಂಪು ಗೋಡೆ ಟಚ್ ಆಗಿದ್ರು ತೊಂದರೆ ಇಲ್ಲ. ಮತ್ತೆ ಏನ್ ಮಾಡ್ತೀರಿ, ಈಶಾನ್ಯ ಯಾವಾಗ ಕಟ್ಟಾಯ್ತಲ್ಲ, ಇಲ್ಲಿ ಮನೆಯ ಮುಖ್ಯಸ್ಥ ಅಥವಾ ಮನೆಯ ಗಂಡು ಸಂತಾನದ ಮೇಲೆ ದೊಡ್ಡ ಹೊಡೆತ ಬರುತ್ತೆ. ಅದು ಯಾವ ರೀತಿ ಬರ್ತದೆ ಅಂದ್ರೆ, ಆರ್ಥಿಕವಾಗಿ ಹೊಡೆತ ಬರ್ಬೋದು, ಅನಾರೋಗ್ಯದಲ್ಲಿ ಬರ್ಬೋದು, ನಿಮ್ಮ ಮಕ್ಕಳು ನಿಮ್ಮ ಮಾತು ಕೇಳದೆ ದುಶ್ಚಟರ ದಾಸರು ಆಗ್ಬೋದು. ತುಂಬಾ ಓದಿರ್ತಾರೆ, ಏನ್ ಮಾಡ್ಬೇಕು ಅಂತ ಗೊತ್ತಿರಲ್ಲ. ಅವ್ರು ಓದಿರೋದಕ್ಕೂ ಅವ್ರು ಮಾಡೋ ಕೆಲಸಕ್ಕೂ ಸಂಬಂಧನೇ ಇರೋದಿಲ್ಲ. ಯಾಕಿರ್ಬೋದು? ಹಂಗಂತ ಅವ್ರು ತಪ್ಪಲ್ಲ. ಯಾವಾಗ್ಲೂ ಅಷ್ಟೇ ಈಶಾನ್ಯವನ್ನ ಕಟ್ ಮಾಡಿ, ತುಂಬಾ ಕಡೆ ನೋಡಿದ್ದೀನಿ. ನೋಡಿ, ಇಲ್ಲಿ ನಮ್ದು ನಂದಿ ಬಾಗ್ಲು ಅಂತ ಹೇಳ್ತಾರೆ, ಕರೆಕ್ಟ್ ಇದೆ, ನಂದಿ ಬಾಗ್ಲು ಇದೆ, ಕರೆಕ್ಟ್ ಇದೆ, ಇಲ್ಲ ಅಂತ ಹೇಳಕ್ಕಾಗಲ್ಲ. ಅಥವಾ ಇಲ್ಲಿ ಪೂರ್ವ ಕೊಡ್ಬೇಕಾಗಿದ್ದು ಡೋರ್ನಾಗ್ಲಿ, ಇಲ್ಲಿ ಉತ್ತರ ಕೊಟ್ಕೊಂಡು ನಂದಿ ಅಂತಾರೆ. ಇದು ಸಮಸ್ಯೆ. ಯಾಕೆಂದ್ರೆ ಈಶಾನ್ಯ ಬ್ಲಾಕ್ ಕಟ್ ಆಗಿ ಹೋಯ್ತು. ಹಾಗಿದ್ದಾಗ ಈಗ ಇಲ್ಲೊಂದು ಡೋರ್ ಕೊಟ್ಟಿರ್ತಾರೆ, ಅದು ಇದು ಕೊಟ್ಟಿರಲ್ಲ. ಇಲ್ಲಿ ಕಾರ್ ಪಾರ್ಕಿಂಗೋ, 2 ವೀಲರ್ ಪಾರ್ಕಿಂಗೋ ಅಥವಾ ಏನೋ ಮಾಡ್ಕೊಂಡಿರ್ತಾರೆ, ಇಲ್ಲೊಂದು ಸಂಪ್ ಇರ್ತಾರೆ ಅಂತ ಇಟ್ಕೊಳ್ಳೋಣ. ಓಕೆನಾ? ಹಾಗಿದ್ದಾಗ ದಯಮಾಡಿ ಈ ತರ ನಿಮ್ಮ ನಿವೇಶನ ಕಟ್ ಮಾಡಬೇಡಿ. ಯಾರು ಕಟ್ ಮಾಡಬೇಡಿ. ಈಗ ಕಟ್ಟಿದವರಿಗೆ ಯಾರೇನು ಮಾಡಕ್ ಆಗಲ್ಲ. ಯಾಕೆಂದ್ರೆ ಇಲ್ಲಿ ಆಯವನ್ನು ತೆಗೆಯೋಕೆ ತುಂಬಾ ಕಷ್ಟ ಆಗುತ್ತೆ. ಯಾಕೆಂದ್ರೆ ಇಂಚು ಲೆಕ್ಕ ಹಾಕಿ, ಅಡಿಯಲ್ಲಿ ಇಂಚಲ್ಲಿ ಲೆಕ್ಕ ಹಾಕಿ ಆಯವನ್ನು ತೆಗಿಬೇಕು. ಗಣಿತಶಾಸ್ತ್ರ ಲೆಕ್ಕಾಚಾರ ತಪ್ಪುತ್ತೆ. ಯಾವಾಗ ಇಲ್ಲಿ ಆಯ ತಪ್ಪೋ, ಇಡೀ ನಿಮ್ಮ ಹಣಕಾಸಿನ ವ್ಯವಹಾರ ತಪ್ಪೋಯ್ತು. ಮನೆಯ ಮಗ ಗಳಿಸಿದಂತ ಸಂಪತ್ತನ್ನ ಯಾವ್ದ್ರ ಮೇಲೋ ಇನ್ವೆಸ್ಟ್ಮೆಂಟ್ ಮಾಡಿ ಕಳ್ಕೊಳ್ತಾನೆ, ಯಾವ್ದೋ ವ್ಯಾಪಾರಕ್ಕೆ ಹೋಗಿ ಇನ್ವೆಸ್ಟ್ಮೆಂಟ್ ಮಾಡಿ ಕಳ್ಕೊಳ್ತಾನೆ, ಅಥವಾ ಎಲ್ಲೋ ದೊಡ್ಡ ಚೀಟಿ ಹಾಕಿ ಕಳ್ಕೊಳ್ಳೋ ಸಾಧ್ಯತೆ ಜಾಸ್ತಿ, ಅಥವಾ ಬೇರೆ ಯಾವ್ದೋ ಭೂಮಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ಕಳ್ಕೊಳ್ಳೋ ಜಾಸ್ತಿ. ವ್ಯಾಪಾರದಲ್ಲಿ ನಷ್ಟ, ಮನಃಶಾಂತಿ ಇರಲ್ಲ. ಯಾವಾಗ ನಿಮ್ಮ ಮಗ ತಪ್ಪು ಮಾಡ್ದ, ಆ ಮಗನ ಮೇಲೆ ನಿಮಗೆ ಕೋಪನೂ ಬರ್ಬೋದು, ಅಥವಾ ಮನೆಯಲ್ಲಿ ಜಗಳನೂ ಆಗ್ಬೋದು, ಮನಃಶಾಂತಿ ಹೊರಟೋಗುತ್ತೆ. ಹಂಗಂತ ಅವನದು ತಪ್ಪಲ್ಲ, ನಿಮ್ದು ತಪ್ಪಲ್ಲ. ಆದ್ರೆ
ನೀವು ಈ ಜಾಗವನ್ನ ಕಟ್ ಮಾಡಿ ಮನೆ ಕಟ್ಟಿರೋದು ತಪ್ಪು, ಇಷ್ಟ ಅಗಲಕ್ಕೋಸ್ಕರ, ಅಂಗೈ ಅಗಲಕ್ಕೋಸ್ಕರ. ಆದ್ರೆ ಏನ್ ಮಾಡ್ಬೋದು, ಹೌದು ನಮ್ಮ ಸಿಟಿಯಲ್ಲಿ ಸೈಟಿನ ಬೆಲೆ ಜಾಸ್ತಿ ಅಪ್ಪ, ನೀನ್ ಹೇಳತ್ರ ಆಗಲ್ಲ. ನೋಡಿ, ಈ ಉದಾಹರಣೆಗೆ ಹೀಗೂ ಮಾಡ್ಬೋದು. ಈಗ ನಿಮ್ಮ ನಿವೇಶನ ಅಲ್ವಾ ಸ್ವಾಮಿ, ಈಗ ನೀವೇನೋ ಮನೆ ಮುಂದೆ ಫ್ಯೂಚರ್ ಅಲ್ಲಿ ನಿಮ್ಗೊಂದೆರಡು ಬಾಡಿಗೆ ಮನೆ ಬರಬೇಕು. ಹಾಗ ಮನೆ ಬರ್ಬೇಕಂದಾಗ ಇಲ್ಲೆಲ್ಲ ಏಕಪೂರ್ವಕ್ಕೆ ನೋಡಿ, ಉತ್ತರದಲ್ಲಿ ಒಂದು ಸ್ವಲ್ಪ ಜಾಗ ಬಿಡಿ, ಯಾಕೆಂದ್ರೆ ಮನೆಯ ಮುಖ್ಯಸ್ಥೆ ಆರೋಗ್ಯವಾಗಿರ್ಲಿ. ಆ ತಾಯಿ ಇದ್ರೇನೆ ನಮಗೆ ರುಚಿಕರವಾದಂತ ಊಟ, ನಮ್ಮ ಸೇವೆ ಮಾಡ್ತಾರೆ, ನಮ್ಮನ್ನ ತುಂಬಾ ಕೇರ್ ಮಾಡ್ತಾರೆ. ಅವ್ರು ಮಾಡ್ಲಿಲ್ಲ ಅಂದ್ರೆ ನಮ್ಮ ಜೀವನದಲ್ಲಿ ನಾವು ಗಂಡಸರು ಯಾವುದೇ ಕಾರಣಕ್ಕೂ ಸ್ವಚ್ಛವಾಗಿ ಇರೋಕ್ಕೂ ಆಗಲ್ಲ, ನಮ್ಮ ಮನಸ್ಥಿತಿ ಕೆಟ್ಟು ಹೋಗುತ್ತೆ. ದಯಮಾಡಿ ಅಪಾರ್ಥ ಮಾಡ್ಕೊಳ್ಬೇಡಿ. ಉದಾಹರಣೆಗೆ ಇಷ್ಟು ಬಿಟ್ಕೊಳ್ಳಿ, ಇಲ್ಲೊಂದು ಸಿಂಗಲ್ ಮನೆ ಕಟ್ಕೊಳ್ಳಿ. ಬೇಕಾದ್ರೆ ವಯಸ್ಸಾದ ಮೇಲೆ ಅಳಿಯನ್ ಜೊತೆ ಸೊಸೆ ಜೊತೆ ಮಗನ ಜೊತೆ ಇರಕ್ಕಾಗಿಲ್ಲ ಅಂದ್ರು ಅಟ್ಲೀಸ್ಟ್ ನೀವು ಕೊನೆ ಪಕ್ಷ ವಯಸ್ಸಾದಾಗ ಈ ಮನೇಲಿ ಇರಬಹುದು. ಯಾಕೆಂದ್ರೆ ನಿಮ್ಮ ಮನೆ ಆಯ ಚೆನ್ನಾಗಿದೆ, ವಾಸ್ತು ಚೆನ್ನಾಗಿದೆ ಅಂದ್ರೆ ನಿಮಗೆ ಬೇಡವಾದಂತ ಅನಾರೋಗ್ಯಗಳು ಬರೋದಿಲ್ಲ. ಓಕೆನಾ? ಆಗ ನೀವು ಪಾರ್ಕ್ ಮಾಡ್ಕೊಳ್ಳಿ, ಇಲ್ಲಿ ಸಂಪ್ ಮಾಡ್ಕೊಳ್ಳಿ, ಪರವಾಗಿಲ್ಲ, ಇಲ್ಲಿ ಸಂಪ್ ಮಾಡ್ಕೊಳ್ಳಿ. ಈ ಜಾಗ ಮೂಲೆ ಕಟ್ಟಾಗ್ಲಿಲ್ಲ, ಇದಕ್ಕೂ ಆಯ ಬಂತು, ಒಳ್ಳೆ ಗುಡ್ ಆಯ. ಆಮೇಲೆ ಇಲ್ಲೆಲ್ಲ ಪಾರ್ಕಿಂಗ್ ಮಾಡ್ಕೊಳಕ್ ಏನೋ ವ್ಯವಸ್ಥೆ ಮಾಡ್ಕೊಳ್ಳಿ. ಅದ್ರ ಮೇಲೆ ಇಲ್ಲಿ ಸ್ಟೇರ್ ಕೇಸ್, ಇಲ್ಲಿ ಆಗ್ನೇಯದಲ್ಲಿ ಕೊಟ್ಕೊಳ್ಳಿ ಸ್ಟೇರ್ ಕೇಸು. ಕೊಡ್ತೀರಿ, ಕೊಡಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಎಂಡ್ ತನಕ ಉತ್ತರ ತನಕ ಕಟ್ಟಬೇಡಿ ಮನೇನ. ಕಟ್ಟಿದಾಗ ಆ ನಮ್ಮ ಮನೆಯ ಮುಖ್ಯಸ್ಥರಿಗೆ ಗರ್ಭಕೋಶ ಸಮಸ್ಯೆ, ಕ್ಯಾನ್ಸರ್ನಂತ ಮಾರಕ ಕಾಯಿಲೆಗಳು, ಏನ್ ಮಾಡ್ಬೇಕು ಅಂತ ತಲೆನೇ ಓಡೋದಿಲ್ಲ, ಇಂಥವೆಲ್ಲ ಬರುವ ಸಾಧ್ಯತೆ ಜಾಸ್ತಿ. ಇದು ಗಮನದಲ್ಲಿ ಇಟ್ಕೊಳ್ಬೇಕು. ಮನೆ ದೊಡ್ಡದಾಗಿ ಬರ್ಲಿ ಅಂತ ಕೆಡಿಸ್ಕೊಂಡು ಆಮೇಲೆ ನೀವು ಅಲ್ಲೇ ಆದಾಯ ಬಂದಿದ್ದು ವ್ಯರ್ಥ ಮಾಡ್ಕೊಳ್ಬೇಡಿ. ಹಾಗಾಗಿ ನಾನೇನ್ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಈ ಮೂಲೆ ಕಟ್ಟಾಗಬಾರ್ದು. ಇಲ್ಲಿ ನೋಡಿ, ಇಲ್ಲಿ ಆಗ್ನೇಯದಲ್ಲಿ ಮೆಟ್ಲು ಬಂತು ನಿಜ, ಇಲ್ಲಿ ಆಗ್ನೇಯ ಬೆಳ್ಕೊಳ್ಳುತ್ತೆ ಅಂತ ನಿಮಗೆ ಗೊತ್ತಾದಾಗ ಇಲ್ಲಿ ಒಂದು ಪಿಲ್ಲರ್ ಇರ್ತದೆ, ಆ ಪಿಲ್ಲರ್ ಇದನ್ನು ಬ್ಯಾಲೆನ್ಸ್ ಮಾಡ್ತದೆ. ಕೆಳಗಡೆ ಯಾವುದೇ ಕಾರಣಕ್ಕೂ ಗ್ರೌಂಡ್ ಫ್ಲೋರ್ ಅಲ್ಲಿ ಗಜಾಯ ಕಟ್ಟಿ, ಅದ್ರ ಮೇಲೆ ಧ್ವಜಾಯ ಕಟ್ಟಿ, ತಪ್ಪಿಲ್ಲ. ಇಲ್ಲ ಋಷಭಾಯ ಕಟ್ತೀರಾ, ಇಲ್ಲೂ ಋಷಭಾಯ, ಮೇಲೆ ಋಷಭಾಯದಲ್ಲಿ ಕಟ್ಟೋರು ಅಥವಾ ಗಜಾಯದಲ್ಲಿ ಕಟ್ಟೋರು, ಪರಿಪೂರ್ಣ ಗಜಾಯ ತೆಗೆದುಕೊಂಡು ಹೋಗಿ. ಮನೆ ಸ್ವಲ್ಪ ಚಿಕ್ಕದಾಯ್ತು, ಆ ಕಡೆ ಈ ಕಡೆ ಆಯ್ತು ಅಂತ ತಲೆ ಕೆಡಿಸ್ಕೊಳ್ಬೇಡಿ. ಮನೆ ಚಿಕ್ಕದಾಗಿದ್ರು ನಾನು ಹೇಳ್ದಂಗೆ ನಿಮ್ಮ ಮನಸ್ಸು ದೊಡ್ಡದಾಗಿರ್ತದೆ. ಆಗೇನಾಗುತ್ತೆ ಅಂದ್ರೆ ಈ ಭಾಗ ಕಟ್ಟಾಗಲ್ಲ. ಆಗ ನೀವು ಇಲ್ಲಿಂದ ಮತ್ತೆ ಇಲ್ಲಿ ಒಂದು 6 ಅಡಿ ಬಿಟ್ಕೊಂಡ್ರಿ, ಮತ್ತೆ ಇಲ್ಲಿ ನೀವು ಸಜ್ಜೆ ಹೇಳ್ಕೊಂಡ್ರೆ ಆ ಮನೆಗೆ ಒಂದು ಆಯ ಬಂತು. ಕೆಳಗಡೆ ಒಂದು ಸಿಂಗಲ್ ಬೆಡ್ರೂಮ್ ವಿತ್ ಪಾರ್ಕಿಂಗ್, ಮೇಲ್ಗಡೆ ನಿಮ್ಗೆ ಡಬಲ್ ಬೆಡ್ರೂಮ್ ಬೇಕಾ 30-40 ಇದ್ದವರು ದೊಡ್ಡದಾಗಿ ಬರ್ತದೆ. ಅದಾದ್ಮೇಲೆ ನಿಮಗೆ ಬಾಡಿಗೆ ಕೊಡ್ಬೇಕಾ, ಹೇಗ್ ಬೇಕಾದ್ರೆ ಕಟ್ಟಿ, ಕಟ್ಟದ್ ಕಟ್ತೀರಿ. ಬಾಡಿಗೆ 1,000-2,000 ಕಡಿಮೆ ಬಂದ್ರು ಪರವಾಗಿಲ್ಲ, ಬಾಡಿಗೆದಾರರಿಗೆ ಒಳ್ಳೆ ಆಯ, ಒಳ್ಳೆ ವಾಸ್ತು ಮಾಡಿ ಕಟ್ಕೊಳ್ಳಿ. ಅವ್ರು ಬಂದು ಇಲ್ಲಿ ಅಭಿವೃದ್ಧಿ ಆಗೋದ್ರೆ ಕೊನೆ ತನಕ ನಿಲ್ಲಿಸ್ತಾರೆ. ನಾನು ಈ ಮನೆಯಲ್ಲಿ ಇದ್ನಪ್ಪ, ನಾನು ಚೆನ್ನಾಗಾದೆ ಅಂತಾರೆ. ಅದೇ ಈ ಮನೆಯಲ್ಲಿ ಲೋಪದೋಷಗಳಿದ್ರೆ ಆ ಮನೆಗೆ ಹೋದೆ ನಾನು ಹಾಳಾಗಿ ಎಲ್ಲ ಬರ್ಬತ್ ಆಗೋಗ್ಬಿಟ್ಟೆ ಅಂತ ಹೇಳ್ತಾರೆ. ಕಾರಣ ಇಷ್ಟೇ, ಅಲ್ಲಿ ಆಗಿರೋ ಅನುಭವನ ಹೇಳ್ತಾರೆ. ಯಾಕೆಂದ್ರೆ ಒಳ್ಳೇದನ್ನ ಹೇಳ್ಬೇಕು ಅಂತ ಅವ್ರ ಮನಸ್ಥಿತಿ ಎಲ್ಲ, ಪ್ರತಿಯೊಬ್ಬ ಮನುಷ್ಯ ಬದಲಾಗದೆ ಅವನು ವಾಸ ಮಾಡುವಂತ ಮನೆಯಲ್ಲಿ, ಮತ್ತೆ ಅವನ ದೇಹದ ಸ್ಥಿತಿಯಲ್ಲಿ. ದೇಹವನ್ನು ಹೇಗ್ ಬೇಕಾಗಿ ಬೆಳೆಸ್ಕೊಂಡಿದ್ರೆ ಬುದ್ಧಿ ಇರ್ತದೆ, ಆ ಬುದ್ಧಿ ಮತ್ತೆ ಅಹಂಕಾರಕ್ಕೆ ತಿರ್ಕೊಳ್ತದೆ. ಹಾಗೇನೆ ಮನೆಯಲ್ಲಿ ವಾಸ್ತು ದೋಷ ಇದ್ರೆ, ಆಯ ದೋಷ ಇದ್ರೆ, ದಿಕ್ಕಿಗೆ ಅನುಗುಣವಾಗಿಲ್ಲ ಅಂದ್ರೆ ಮನೆಯ ಮುಖ್ಯಸ್ಥ ಇರ್ಬೋದು, ಅಮುಖ್ಯಸ್ಥ ಇರ್ಬೋದು, ನಾನೇ ಎಲ್ಲ ನನ್ನಿಂದಲೇ ಜಗತ್ತು ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇರ್ತಾರೆ. ಹಂಗಂತ ಅವ್ರು ತಪ್ಪಲ್ಲ. ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಮನೆ ಕಟ್ಟಬೇಕಾದ್ರೆ ಈ ಬ್ಲಾಕ್ ಅನ್ನ ಕಟ್ ಮಾಡಬೇಡಿ. ಯಾಕೆಂತಂದ್ರೆ ಗಂಡು ಸಂತಾನವನ್ನ ಅಭಿವೃದ್ಧಿ ಮಾಡಿ ಕೊಡ್ತದೆ, ಗಂಡು ಮಕ್ಕಳಿಗೆ ಉತ್ತಮವಾದಂತ ಸ್ಥಾನಮಾನವನ್ನು ಕೊಡ್ತದೆ. ಮನೆಗೆ ಬರುವಂತ ಸೊಸೆ ಒಂದು ಮಹಾಲಕ್ಷ್ಮಿ ರೂಪದಲ್ಲಿ ಬರ್ತಾರೆ. ಅಥವಾ ನಿಮ್ಮ ಹತ್ರ ಹೆಣ್ಣು ಮಕ್ಕಳಿದ್ರೆ, ನಿಮ್ಮ ಮನೆ ಹೆಣ್ಣು ಮಕ್ಕಳಿದ್ರೆ ಉತ್ತಮವಾದಂತ ಮನೆತನಕ್ಕೆ ಹೋಗ್ತಾರೆ. ಗತ ಜನ್ಮದ ಯಾವುದೇ ಕರ್ಮಗಳಿದ್ರು ಈ ವಾಸ ಮಾಡುವಂತ ಮನೆಯಲ್ಲಿ ನಾವು ಅದನ್ನ ಪರಿಹಾರ ಮಾಡ್ಕೊಳ್ಬಹುದು. ನಾವು 1000 ದೇವಸ್ಥಾನ 1000 ದೇವರು ಸುತ್ತಕ್ಕಿಂತ ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ. ನಮ್ಮ ಮನಸ್ಸು ದೇವಾಲಯ ತರ ಇರ್ತದೆ. ಆತ್ಮ ಸುಖ, ಹಣದಲ್ಲಿ ಸುಖ, ಆರೋಗ್ಯದಲ್ಲಿ ಸುಖ, ಮಕ್ಕಳ ಭವಿಷ್ಯದಲ್ಲಿ ಸುಖ, ಸಮಾಜಕ್ಕೇನು ನಾನೊಂದು ಕೊಡ್ತಾ ಇದ್ದೀನಿ ಅನ್ನೋ ಸುಖ. ಹಾಗೆ ಸಮಾಜ ನಿಮ್ಮನ್ನ ಗುರುತಿಸ್ತದೆ. ಇವತ್ತು ಯಾರ್ಯಾರನ್ನ ಗುರುತಿಸ್ತಾ ಇದಾರಲ್ಲ, ಅದ್ರ ಶ್ರಮನೂ ಇದೆ, ಅದರಿಂದ ಅದೃಷ್ಟನೂ ಇದೆ, ಅದರಿಂದ ಆಯಬಲ ವಾಸ್ತುಬಲನೂ ಇದೆ, ಅದರಿಂದ ಅವರಿಗೆ ಎಲ್ಲ ದೊರೀತದೆ. ಯಾಕೆಂದ್ರೆ ಇವತ್ತು ಯಾವುದೇ ಒಬ್ಬ ವ್ಯಕ್ತಿ ತಳಮಟ್ಟದಿಂದ ಆ ಮಟ್ಟಕ್ಕೆ ಹೋಗ್ತಾ ಇದ್ದಾರೆ ಅಂದ್ರೆ ಅದ್ರ ಹಿಂದೆ ಗತ ಜನ್ಮದ ಪುಣ್ಯನೂ ಇರ್ತದೆ. ಅವರ ತಂದೆ ತಾಯಿ ಮಾಡಿರ್ಬೋದು, ಅವರು ಯಾವ ಗತ ಜನ್ಮದಲ್ಲಿ ಏನಾಗಿದಾರೋ ಗೊತ್ತಿಲ್ಲ. ಇವತ್ತೆಲ್ಲ ನಮ್ಮ ರಾಜ್ಯವನ್ನು ಆಳುವವರು, ನಮ್ಮ ದೇಶವನ್ನು ಆಳುವವರು ಅವರೇನು ಸಾಮಾನ್ಯದವರಲ್ಲ, ದೈವ ಸಂಭೂತರು. ಅಥವಾ ಅವತ್ತಿನ ದಿನಮಾನಗಳಿಗೆ ಬದುಕಲೇಬೇಕಾಗತ್ತೆ.
ಯಾಕಂದ್ರೆ ದೇವರು ಅವ್ರನ್ನೇ ಸೆಲೆಕ್ಟ್ ಮಾಡಿದ್ದಾರೆ ಅಂದ್ರೆ ಅವರಲ್ಲಿ ಏನೋ ಒಂದು ಶಕ್ತಿ ಇದೆ. ಸುಮ್ಮನೆ ಎಲ್ಲರನ್ನೂ ಮುಖ್ಯಮಂತ್ರಿ ಮಾಡಕ್ಕಾಗಲ್ಲ, ಎಲ್ಲರನ್ನೂ ಮಂತ್ರಿ ಮಾಡಕ್ಕಾಗಲ್ಲ. ಅವರಲ್ಲಿ ಏನೋ ಒಂದು ಶಕ್ತಿ ಇರ್ತದೆ. ಅಥವಾ ಅವರ ಆತ್ಮಬಲ ಇರ್ಬೋದು, ಅವರ ಆಯ ಬಲ ಇರ್ಬೋದು, ಅವರ ಮನೆಯ ವಾಸ್ತುಬಲ ಇರ್ಬೋದು, ಅಥವಾ ಅವರ ತಂದೆ ತಾಯಿಯವರು ಮಾಡಿದಂತ ಪುಣ್ಯದ ಫಲ ಇರ್ಬೋದು, ಅಥವಾ ಅವರೇ ಹುಟ್ಟುವಾಗಲೇ ಹಿಡ್ಕೊಂಡು ಬಂದಿರೋ ಅದೃಷ್ಟ ಇರ್ಬೋದು. ಗಮನದಲ್ಲಿಟ್ಟುಕೊಂಡು ಮಾಡಿ. ನಿಮ್ಮ ಮಕ್ಕಳು ಸಮಾಜದಲ್ಲಿ ಉನ್ನತವಾದಂತ ಕೀರ್ತಿಗೆ ಹೋಗ್ಬೇಕು, ತರಬೇಕು, ಉನ್ನತವಾದಂತ ಸ್ಥಾನಕ್ಕೆ ಹೋಗ್ಬೇಕು. ನೀವು ಗಳಿಸಿದ ಸಂಪತ್ತು ಪರರ ಪಾಲಾಗಬಾರ್ದು. ಹಾಗಿದ್ರೆ ಆಯಸಮ್ಮತವಾಗಿ ವಾಸ್ತುಸಮ್ಮತ ಮನೆಯನ್ನ ಕಟ್ಟಿ, ನಿಮ್ಮ ಮನೆಗೆ ಬರುವಂತ ಪೂಜ್ಯರು ಬ್ರಾಹ್ಮಣ ಪ್ರಭುಗಳನ್ನ ಗೌರವದಿಂದ ಕಾಣಿ. ಆಯ ಮಾಡಿ ಕೊಡುವಾಗ ಅವರಿಗೆ ಅದರದ್ದು ಲೆಕ್ಕಾಚಾರ ಇರ್ತದೆ. ಸುಮ್ಮನೆ ಹೇಗೋ ಮಾಡಿ ಕೊಟ್ರೆ ಅದು ಶಾಪವಾಗಿ ಮತ್ತೆ ನಮಗೆ ಬರ್ತದೆ. ಏನೋ ಕಳ್ಳ ಲೆಕ್ಕ, ಸುಳ್ಳು ಲೆಕ್ಕ, ಏನೇನು ಹೇಳಿ ದುಡ್ಡು ಮಾಡೋದಲ್ಲ. ದುಡ್ಡು ಮಾಡಿ, ದುಡ್ಡು ಬೇಕು, ಆಶೀರ್ವಾದ ದುಡ್ಡಿದೆ. ಆದ್ರೆ ಈ ತರ ಕೆಲವು ಗೊತ್ತಿಲ್ಲದವ್ರಿಗೆ ಈ ತರ ಮಾಹಿತಿ ಕೊಟ್ಟು ನಿಮ್ಮ ನಿವೇಶನ ಕಟ್ ಮಾಡಿ ಅವ್ರಿಗೆ ಕರ್ಮಕ್ಕೆ ಎಡೆ ಮಾಡಿಕೊಡುವಂತ ಕೆಲಸ ಬೇಡ. ಮಾಡಿಕೊಟ್ಟವ್ರಿಗೂ ದೋಷ, ಈ ಮನೆಯಲ್ಲಿ ಅನುಭವಿಸೋರ್ಗೂ ದೋಷ. ಅಂದ್ರೆ ಕಳ್ಕೊಂಡಿರ್ತಾರೆ. ಹಾಗಂತ ಹೇಳ್ತಾ ಈಶಾನ್ಯವನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ಳಿ. ಅದೇ ತರ ಎಲ್ಲ ದಿಕ್ಕುಗಳನ್ನು ನೋಡ್ಕೊಳ್ಬೇಕು. ಯಾಕೆಂದ್ರೆ ಇಲ್ಲಿ ಶಿವನ ಆವಾಸ ಸ್ಥಾನ, ನೀರಿನ ಒಂದು ತತ್ವ, ಗುರು ಸಂಗಡ ಕೇತು ಇರುವಂತ ಜಾಗ ವಿಶೇಷವಾಗಿ. ಮತ್ತೆ ನಮ್ಮ ಒಂದು ಎನರ್ಜಿ, ಯಾಕೆಂದ್ರೆ ಮುಖ ಬೇಕು, ಸುಂದರವಾದ ಮುಖ ಬೇಕು. ಆ ಮುಖದ ಮೇಲೆ ಮೂಗೆ ಸರಿಯಾಗಿಲ್ಲ ಅಂದ್ರೆ ನಾವು ಅಂಗವಿಕಲ್ತರ ಕಾಣ್ತೇವೆ. ಕಣ್ಣೇ ಚೆನ್ನಾಗಿ ಕಾಣ್ತಾ ಇದಿಲ್ಲ ಅಂತ ಅಂದ್ರೆ, ಒಂದೂವರೆ ಕಣ್ಣು, ಒಂದು ಕಣ್ಣು ಒಂಡ್ರ ಕಣ್ಣು ಆ ತರ ಇದ್ರೆ ಹಾಗೆ ಏನೋ ಒಂದು ಆದಾಗ ಮುಖದ ಶೇಪ್ ಹಾಳಾಗಬಾರ್ದು. ಈಶಾನ್ಯ ಮುಖದ ಶೇಪ್ ಇದ್ದಾಗೆ. ಹಾಗೆ ಆಗ್ನೇಯ ಮತ್ತೆ ನಮ್ಮ ದಕ್ಷಿಣಾಗ್ನೇಯ ನಮ್ಮ ಬಲತೋಳು ಮತ್ತೆ ಬಲತೊಡೆ, ಉತ್ತರ ವಾಯುವ್ಯ ಮತ್ತೆ ಪಶ್ಚಿಮ ವಾಯುವ್ಯ, ಎಡತೋಳು ಮತ್ತೆ ಎಡತೊಡೆ ಇದ್ದಂಗೆ ಬಲ ಬೇಕು. ಈಗಕ್ಕೂ ಬಲ ಬೇಕು, ತೊಡೆಗೂ ಬೇಕು. ಈ ಕೈಗೂ ಬಲ ಬೇಕು, ಇದಕ್ಕೂ ಬೇಕು. ಹಾಗೆ ನೈಋತ್ಯ ನಮ್ಮ ಎರಡು ಕಾಲು ಸ್ತಂಭಗಳು, ಮಂಡಿ ಅಂತಂದ್ರೆ ನಮ್ಮ ಇಡೀ ನಮ್ಮ ತೂಕವನ್ನ ಹೊರುವಂತ ಜಾಗ. ನೆಲಕ್ಕೆ ಸಂಬಂಧಪಟ್ಟಿದ್ದು ಭೂಮಿಯ ತತ್ವ, ಅಗ್ನಿ ತತ್ವ, ವಾಯು ತತ್ವ, ಜಲ ತತ್ವ. ಇದು ಆಕಾಶ ತತ್ವ, ಅಂದ್ರೆ ಕಾಸ್ಮಿಕ್ ಎನರ್ಜಿ ಹರಿಯೋದು. ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಯಾವುದೇ ದಿಕ್ಕುಗಳನ್ನು ಕಟ್ಟು ಮಾಡಬಾರ್ದು, ಬೆಳೆಸ್ಲೂಬಾರ್ದು. ಎಷ್ಟೋ ಮನೆಗಳಲ್ಲಿ ಬೆಳೆಸ್ತಾರೆ, ನಮ್ಮ ಹತ್ರ ಎಲ್ಲ ಆದ್ಮೇಲೆ ಬರ್ತಾರೆ, ಹೊರಗಡೆ ನಮ್ಗೆ ಹಿಂಗ ಆಗ್ತಾ ಇದೆ ಅಂತ ಹೇಳಕ್ ಹೋದ್ರೆ ಕೇಳಲ್ಲ. ಏನ್ ಅಲ್ಲಿ ಮಾಡಕ್ ಅವಕಾಶಗಳು ಇರಲ್ಲ. ಪೂರ್ತಿ ಮನೆ ಅರ್ಧ ಕಟ್ಟಿದ ಮೇಲೆ ಬರ್ತಾರೆ ನಮ್ಮ ಹತ್ರ. ಅಥವಾ ಫೋನಲ್ಲಿ ಸೊಲ್ಯೂಷನ್ ಹೇಳಿ ಅಂತ. ಏನ್ ಹೇಳಿ? ಏನ್ ನಾನು ಯಂತ್ರ ಕಟ್ಕೋ, ಮಂತ್ರ ಕಟ್ಕೋ, ಅದರಿಂದ ಪರಿಹಾರ ಆಗುತ್ತಾ? ಮನೆ ಸ್ಟ್ರಾಂಗ್ ಆಗಿರ್ಬೇಕು ಅಂದ್ರೆ ಸಿಮೆಂಟು, ಕಬ್ಬಣ, ಇಟ್ಟಿಗೆ, ಅದು ಕ್ಯೂರಿಂಗು, ಕಟ್ಟವರು ಚೆನ್ನಾಗಿ ಕಟ್ಟಿದ್ರೆ ಮನೆ ಸ್ಟ್ರಾಂಗು. ಹಂಗಂತೇಳಿ ಮನೆಗೂ ರಕ್ಷಣೆಗೋಸ್ಕರ ಏನೇನೋ ಮಾಡ್ಕೊಳಕ್ ಆಗಲ್ಲ. ಹಾಗಾಗಿ ನಾವೇನ್ ಮಾಡ್ತೀವಿ, ವಿಶೇಷ ಸಂಚಿಕೆಗಳಲ್ಲಿ ಹೇಳ್ತೀವಿ, ಮನೆ ಕಟ್ಟುವಾಗ ಬಹಳ ಜಾಗ್ರತೆ ಕಟ್ಟಿ. ಹಳೆ ಮನೆಯನ್ನು ಕೆಡವಿ ಮನೆ ಕಟ್ಟಬೇಕಾದ್ರೆ ಆ ಭೂಮಿಗೆ ಸ್ವಲ್ಪ ಉಸಿರಾಡ್ಲಿಕ್ಕೆ ಬಿಡಿ, ಎನರ್ಜಿ ಹೋಗ್ಲಿ. ಕೆಲವ್ರು ಏನ್ ಮಾಡ್ತಾರೆ, ಅಲ್ಲಿ ಕೆಡುತ್ತಾ ಇರ್ತಾರೆ, ಇಲ್ಲೇ ಮನೆ ಸ್ಟಾರ್ಟೇ ಮಾಡ್ಬಿಟ್ಟಿರ್ತಾರೆ. ಯಾವ ಆಯ ಬಂತು, ಯಾವ್ದ ಗಳಿಗೆಯಲ್ಲಿ ಕಟ್ತಾ ಇದೀವಿ, ಯಾಕೆಂದ್ರೆ ನಮ್ಮ ಮನೆ ನಮ್ಮ ಮನುಷ್ಯನ ದೇಹ ಹೇಗೆ 120 ವರ್ಷ ಅಥವಾ 100 ವರ್ಷ ಅಂತ ಭಗವಂತ ಸೃಷ್ಟಿಸಿದರೋ, ಹಾಗೆ ಒಂದು ಮನೆಗೂ 117 ವರ್ಷದಿಂದ 60ರಿಂದ ಮೇಲೆ 117 ವರ್ಷದ ತನಕ ಅದ್ರ ಮಧ್ಯದಲ್ಲಿ ಕೆಲವೊಂದು ಅಂಕಿಅಂಶಗಳಲ್ಲಿ ಆಯುಷ್ ಇರ್ತದೆ. ಧನ, ಋಣ, ಆಯುಷು, ಅಧಿಪತಿ, ಗ್ರಹಾಧಿಪತಿ, ಇವನ್ನೆಲ್ಲ ತಿಳ್ಕೊಂಡು ಮನೆಯನ್ನು ಕಟ್ಟಬೇಕು. ಆಗ ಮಾತ್ರ ಪರಿಪೂರ್ಣ ಸಕ್ಸಸ್ ನಿಮ್ಮದಾಗುತ್ತೆ. ಪ್ರತಿಯೊಬ್ಬರಿಗೂ ಒಂದು ಹೆಣ್ಣು ಸಂತಾನ ಬೇಕು, ಒಂದು ಗಂಡು ಸಂತಾನ ಬೇಕು. ಯಾಕೆಂದ್ರೆ ಹೆಣ್ಣು ಗಂಡು ಇದ್ದಾಗಲೇ ಈ ಜಗತ್ತು, ಹೆಣ್ಣು ಗಂಡಿಂದಲೇ ಸೃಷ್ಟಿಯಾಗಿರೋದು, ಶಿವ ಶಕ್ತಿಯಿಂದಲೇ ಸೃಷ್ಟಿಯಾಗಿರೋದು ಅಲ್ವಾ? ಒಂದು ಮನೆಯಲ್ಲಿ ಹೆಣ್ಣು ಸಂತಾನ ಇರ್ತದೆ, ಗಂಡಿರಲ್ಲ. ಅಥವಾ ಒಂದು ಮನೆಯಲ್ಲಿ ಗಂಡು ಸಂತಾನ ಇರ್ತದೆ, ಹೆಣ್ಣಿರಲ್ಲ. ಯಾಕೆಂತಂದ್ರೆ ಹೆಣ್ಣು ಮಕ್ಕಳನ್ನ ಯಾಕೆ ಇಷ್ಟಪಡ್ತಾರೆ? ತಂದೆ ತಾಯಿ ವಯಸ್ಸಾದ ಕಾಲದಲ್ಲಿ ತುಂಬಾ ಚೆನ್ನಾಗಿ ಆ ಪ್ರೀತಿ. ಗಂಡು ಮಕ್ಕಳು ಯಾಕೆ ಆಸೆ ಪಡ್ತಾರೆ? ನನ್ನ ವಂಶವನ್ನು ಬೆಳೆಸ್ಲಿ, ನನ್ನ ವಂಶೋದ್ಧಾರಕ ಬೇಕು ಅನ್ನೋ ಆಧಾರದ ಮೇಲೆ ಗಂಡು ಹೆಣ್ಣು ಪ್ರತಿಯೊಬ್ಬರಿಗೂ ಬೇಕು. ನಾವು ಹೇಗೆ ಒಂದು ಮನೆಯಿಂದ ಹೆಣ್ಣನ್ನು ತಂದು ನಮ್ಮ ಮನೆಯಲ್ಲಿ ಜ್ಯೋತಿಯನ್ನು ಬೆಳೆಸಿ ವಂಶ ಬೆಳೆಸ್ತೀವೋ, ಹಾಗೆ ನಾವು ಹೆತ್ತಂತ ಹೆಣ್ಣು ಇನ್ನೊಬ್ಬರ ಮನೆಗೆ ಹೋಗಿ ಅವ್ರ ಮನೆಯನ್ನು ಜ್ಯೋತಿಯನ್ನು ಬೆಳೆಸ್ಲಿ, ಅವರ ವಂಶಾಭಿವೃದ್ಧಿ ಆಗಲಿ. ಹಾಗೆ ಮನೆ ಕಟ್ಟು. ಇದುವರೆಗೂ ಯಾರು ಕಟ್ಟಿದಾರೋ ದಯಮಾಡಿ ಕ್ಷಮಿಸಿ. ಅವಕಾಶಗಳಿದ್ರೆ ಸರಿ ಮಾಡಿ ಕೊಡ್ತೀನಿ. ಅವಕಾಶಗಳಿಲ್ಲ ಅಂದ್ರೆ
ನಾನು ಒಂದು ಎಂಟಾಣಿನೂ ನಿಮ್ದು ಮುಟ್ಟಲ್ಲ. ಸುಮ್ಮನೆ ಏನೋ ಒಂದು ಕತೆ ಹೇಳಿ ಸ್ವಾಮಿ ಇದನ್ನ ಮಾಡ್ಕೊಳ್ಳಿ ಏನೋ ಆಗತ್ತೆ ಅಂತ ಹೇಳಿ ಮಾಡಕ್ ಆಗಲ್ಲ. ಅದಕ್ಕೆ ಏನೋ ಬಲ ಬೇಕು ಅಂದ್ರೆ ಆ ಯಾವ ದೈವ ಶಕ್ತಿಯ ಮೊರೆ ಹೋದಾಗ, ಯಾವ ದೇವರ ಒಂದು ಆಶೀರ್ವಾದ ಸ್ಮರಣೆ ಮಾಡುವಾಗ ನಿಮ್ಗೆ ಏನು ಬಲ ಬರ್ಬೋದು ಅದನ್ನ ನಾನು ಹೇಳ್ಕೊಡ್ಬಲ್ಲೆ ಅಂತ ಹೇಳ್ತಾ ಈ ಸಂಚಿಕೆಯನ್ನ ಇಲ್ಲಿ ಮುಗಿಸ್ತಾ ಇದ್ದೀನಿ. ನೋಡಿದಂಥವ್ರು, ವೀಕ್ಷಣೆ ಮಾಡಿದಂಥ ಮಹಾಪ್ರಭುಗಳು, ಮಾನ್ಯ ಬಂಧುಗಳು, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೋ ಪುಣ್ಯಾತ್ಮರು ಮನೆ ಕಟ್ಟಲಿಕ್ಕೆ ಕಷ್ಟಪಡ್ತಿರ್ತಾರೆ, ಅಂಥವ್ರಿಗೆ ನನ್ನ ವಿಡಿಯೋ ಕಳಿಸಿದ್ರೆ ಅವ್ರು ನೋಡಿದಾಗ ನನ್ನ ಬಂದು ಸಂಪರ್ಕ ಮಾಡಿದಾಗ ಅವ್ರಿಗೆ ಕೂರಿಸ್ಕೊಂಡು ಅರ್ಥ ಮಾಡಿಸ್ತೀನಿ ಫಸ್ಟ್. ಯಾಕೆಂದ್ರೆ ಪ್ರತಿಯೊಂದು ಅರ್ಥ ಮಾಡಿಸ್ಬೇಕು. ಮನುಷ್ಯನ ಜೀವನದಲ್ಲಿ ಮದುವೆಯನ್ನು ಹೇಗೆ ನಮ್ಮ ಮಕ್ಕಳಿಗೆ ಅರ್ಥ ಮಾಡಿಸಿ ಮದುವೆ ಮಾಡಬೇಕು. ಸಂಸಾರ ಅಂದ್ರೆ ಈಗಿರ್ತದೆ ಅಂತ ಸುಮ್ಮನೆ ಕಾಟಾಚಾರಕ್ಕೆ ಮದುವೆ ಮಾಡೋದಲ್ಲ, ಹಾಗೆ ಸುಮ್ಮನೆ ಕಾಟಾಚಾರಕ್ಕೆ ಮನೆ ಕಟ್ಟೋದಲ್ಲ. ಯಾರೋ ಹೇಳ್ತಿರ್ತಾರೆ ನನ್ನ ಹಣೆ ಬರಕ್ಕೆ ಒಂದು ನೆರಳಿಲ್ವಲ್ಲ, ನೆರಳು ಕಟ್ಕೊಳ್ರ ಆಯ್ತು. ಎಂಥದ್ದು ನೆರಳು ಕಟ್ಟೋದಲ್ಲ, ಕ್ಷೇಮವಾಗಿ ಭದ್ರವಾಗಿ ಕಟ್ಕೊಡ್ತೀವಿ. ಹಾಗಂತ ಹೇಳ್ತಾ ಈ ಸಂಚಿಕೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದ.